ಈಸ್ ಆಲ್ಸೋ ಸೀನಿಯರ್ ಮ್ಯಾನ್. ಯಾವತ್ತೂ ಕೂಡ ಅವರು ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಆಮೇಲೆ ಇದೇ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ನಿರಾಕರಣೆ ಮಾಡಿದಾಗ ಎಮ್ ಎಲ್ ಎ ಟಿಕೆಟ್ ನಿರಾಕರಣೆ ಮಾಡಿದಾಗಲೂ ಕೂಡ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಕೂಡ ಈ ಪಕ್ಷಕ್ಕೆ ಸೇರಿಕೊಂಡ್ರು. ಅವತ್ತು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು. ಅವತ್ತು ಅವ್ರು ಮನ್ಸು ಮಾಡಿದರೆ ಜನತಾದಳದಲ್ಲಿ ಹೋಗಿ ಒಂದು ಮಂತ್ರಿನೋ ಏನೋ ಒಂದು ಆಗ್ಬೋದಾಗಿತ್ತು. ಆದರೂ ಕೂಡ ಅವರು ಅವತ್ತು ಕೂಡ ಪಕ್ಷ ಬಿಡಲಿಲ್ಲ. ಅವತ್ತು ಅನೇಕ ಜನ ಅವತ್ತು ದೇವೇಗೌಡರ ಜೊತೆ ಸೇರಿಕೊಂಡ್ರು. ಇಂಡಿಪೆಂಡೆಂಟ್ ಎಮ್ ಎಲ್ ಎಗಳೆಲ್ಲ ಹೋಗಿ ದಳಕ್ಕೆ ಸೇರಿಕೊಂಡ್ರು. ಇಲ್ಲ, ನನಗೆ ಪಕ್ಷ ಟಿಕೆಟ್ ಕೊಟ್ಟಿಲ್ಲ, ನಾನು ಗೆದ್ದಿದ್ದೀನಿ, ಆದರೂ ನಾನು ಪಕ್ಷದ ಕಡೆ ಇದ್ದೀನಿ ಅಂತೇಳಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಸಾಕಷ್ಟು ಪಕ್ಷದ ಬಗ್ಗೆ, ಪಕ್ಷದ ಅಭಿವೃದ್ಧಿ ಬಗ್ಗೆ, ಪಕ್ಷದ ಸಂಘಟನೆ ಬಗ್ಗೆ ಸಾಕಷ್ಟು ಕೆಲಸ ಮಾಡವ್ರೆ. ವಿವಿಧ ಹಂತದಲ್ಲಿ ಕೆಲಸ ಮಾಡ್ಕೊಂಡು ಬಂದವ್ರೆ. ಈಗ ಅಂತಿಮವಾಗಿ ಈ ಸರ್ಕಾರ ಬರ್ಬೇಕಾದ್ರೆ ಅವರು ಅಧ್ಯಕ್ಷರಾಗಿ ಗ್ಯಾರಂಟಿಗಳಿಗೆ ಅವ್ರದ್ದು ಒಂದು ರುಜು ಇದೆ ಅಲ್ವಾ. ಇದು ಹೈಕಮಾಂಡ್ ಎಲ್ಲ ವಾಚ್ ಮಾಡ್ತಾ ಇದೆ. ಹೈಕಮಾಂಡ್ಗೆ ಹೇಳೋಷ್ಟು ದೊಡ್ಡವರಲ್ಲ ನಾವೆಲ್ಲರೂ. ಹೈಕಮಾಂಡ್ ಅದ್ರ ಬಗ್ಗೆ ಸೂಕ್ತ ತೀರ್ಮಾನ ತಗೋಬೇಕು ಅಷ್ಟೇ. ನಾವು ಮುಖ್ಯಮಂತ್ರಿ ಮಾಡಿ ಇವ್ರನ್ನ ತೆಗೀರಿ ಅಂತ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಆದರೆ ಹೈಕಮಾಂಡ್ ಇವೆಲ್ಲವನ್ನು ಸೂಚನೆ ಎಲ್ಲ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು. ಇಲ್ಲ ಹಿಂಗೆ ಮಾಡ್ತೀವಿ ಅಂತನಾದ್ರು ಒಂದು ಕ್ಲಾರಿಟಿ ಇರಬೇಕಲ್ವ, ಅದು ಮಾಡ್ಬೇಕು ಹೈಕಮಾಂಡ್. ಇದರಿಂದ ಪಕ್ಷಕ್ಕೆ ಆಗ್ತಕ್ಕಂಥ ಹಾನಿ ತಪ್ಪಿಸ್ದಂಗೆ ಆಗ್ತದೆ. ಇಲ್ಲದೆ ಪಕ್ಷಕ್ಕೆ ಹಾನಿ ಆಗ್ತದೆ. ನ್ಯಾಚುರಲ್ ಆಗಿ ಅವರೊಂದು ಮಾತಾಡೋದು ಇವರೊಂದು ಮಾತಾಡೋದು, ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತಕ್ಕಂಥದ್ದೆಲ್ಲ ಆಗ್ತದೆ. ಇದು ತಪ್ಪಿಸ್ಬೇಕಿದೆ ಹೈಕಮಾಂಡ್ ಅಂತ ನಾನು ಮನವಿ ಮಾಡ್ತೀನಿ. ಹೈಕಮಾಂಡ್ ಈಗ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಅವರು ಒಂದು 6-7 ಜನ ಸಚಿವರು ಸೇರ್ಕೊಂಡು ರಾತ್ರಿ ಅವರು ಮೀಟಿಂಗ್ ಮಾಡಿದ್ದಾರೆ. ಅದನ್ನ ಯಾಕೆ ಅವರು ಅಂತ ಯಾಕೆ ಅವ್ರನ್ನ ನೀವು ವಿಂಗಡಣೆ ಮಾಡ್ತೀರಾ? ಅವ್ರು ಯಾಕೆ ಊಟಕ್ಕೆ ಏನು ಮಂತ್ರಿಗಳನ್ನ ಊಟನೇ ಮಾಡಬಾರ್ದು ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ? ಈಗ ಇವ್ರ ಮನೆಯಲ್ಲಿ ಇವ್ರ ಮಂತ್ರಿಗಳು ಇರೋದ್ರಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ರೆ ಇದನ್ನೇ ಮಾತಾಡ್ತಾರೆ ಅಂತ ಏನಾರು ನೀವು ಯಾಕೆ ಚರ್ಚೆ ಮಾಡ್ತೀರಾ ಅಂತ ಭಾವಿಸ್ತೀರಾ ಅಂತ. ಅವ್ರವ್ರ ಚರ್ಚೆಗಳು ವಿಭಿನ್ನವಾಗಿ ವಿವಿಧ ರೀತಿಯ ಚರ್ಚೆಗಳು ನಡೀತಾ ಇರ್ತವೆ. ಹಂಗೆ ನಡೆದಿರ್ಬೋದು ಅಷ್ಟೇ. ಮೀಟಿಂಗ್ ಅಲ್ಲಿ ರಾಜಣ್ಣ ಇದ್ರು, ಡಿ.ಕೆ. ಶಿವಕುಮಾರ್ ಸಿಎಂ ಆಗೋ ಅವ್ರು 28ಕ್ಕೆ ಆಗ್ಲಿ ಅಂತ ಮಾತನಾಡಿದಂತವ್ರು ಇದ್ದಾರೆ. ಯಾರು? ರಾಜಣ್ಣ ಕೂಡ ಸಭೆಯಲ್ಲಿ ಇದ್ರು. ರಾಜಣ್ಣ ಅವರು ಹೋಗಿ ಅದನ್ನೇ ಹೈಕಮಾಂಡ್ಗೆ ಹೇಳಿ, ಹೈಕಮಾಂಡ್ ಇಂದ ಒಂದು ಕ್ಲಾರಿಟಿ ಕೊಡ್ಲಿ ನಮ್ಗೆಲ್ಲರಿಗೂ. ರಾಜಣ್ಣ ಅವರೇ ಲೀಡ್ ತಗೊಳ್ಳಿ, ಅದನ್ನ ತಗೊಂಡು ಹೋಗಿ ಹೈಕಮಾಂಡ್ ಮುಂದೆ ಹೇಳಿ. ಅವ್ರು ಇನ್ನೂ ಒಂದು ಮಾತು ಹೇಳೋರು ಗೊತ್ತಾ ನಿಮ್ಗೆ? ನಾನೇನಾರ ಮನ್ಸು ಮಾಡಿದ್ರೆ ತುಮಕೂರಿನಲ್ಲಿ ವೈಟ್ ವಾಶ್ ಮಾಡ್ಬಿಡ್ತೀನಿ ಕಾಂಗ್ರೆಸ್ನ ಅಂತ ಹೇಳೋರು. ಅದನ್ನ ಯಾಕೆ ಹೇಳಲ್ಲ ನೀವು? ಒಂದ್ಸರಿ ಮಾಡಿದ್ದೀನಿ ನಾನು ವೈಟ್ ವಾಶ್, ನಾನು ಜನತಾದಳಕ್ಕೆ ಹೋಗಿ ಅಂತ ಅದನ್ನ ಹೇಳೋರು. ಅದನ್ನ ಯಾಕೆ ಹೇಳಲ್ಲ ನೀವು? ಅಲ್ಲ, ಅದು ಗೊತ್ತಿಲ್ಲ. ನೀವು ವಿಶ್ಲೇಷಣೆ ಮಾಡ್ಬೇಕು ಮಾಧ್ಯಮದವ್ರು. ನೀವು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಕೆಲವು ವಿಚಾರಗಳನ್ನ. ನೀವು ವಿಶ್ಲೇಷಣೆ ಮಾಡಿ. ಹೈಕಮಾಂಡ್ ನಾಯಕರು ಲೋಕಸಭೆ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ ಅಂತ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದ್ದಾರೆ. ಮೊದಲು ಅದನ್ನು ಮಾಡಲಿ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದಾರೆ, ಮಾತನ್ನ ನಡ್ಕೊಳ್ತಾರೆ ಅಂತ ಡಿ.ಕೆ. ಸುರೇಶ್ ಹೇಳ್ತಾರೆ. ಅವ್ರಿಗೆ 1 ವರ್ಷದ ತನಕ ಅಷ್ಟೇ ಅಂತ ಕೆಪಿಸಿಸಿ ಹೇಳಿದ್ದಲ್ಲ, ಅವ್ರು ಮೊದಲು ಬಿಡ್ಲಿ, ಆಮೇಲೆ ಬೇರೆಯವ್ರಿಗೆ ಹೇಳಿ ಅಂತೇಳಿ ರಾಜಣ್ಣ ನಿನ್ನೆ ಮಾತಾಡಿದ್ದಾರೆ. ಖಂಡಿತ ರಾಜಣ್ಣ ಅವರು ಹೌದು, ಅವ್ರು ವೈಟ್ ವಾಶ್ ಮಾಡೋರೆಲ್ಲ ಮಾತಾಡ್ಲೇಬೇಕು. ಇವಾಗ ಕಾಂಗ್ರೆಸ್ ಪಕ್ಷನ ಯಾರು ವೈಟ್ ವಾಶ್ ಮಾಡ್ತೀವಿ ಅಂತಾರಲ್ಲ, ಅವರೆಲ್ಲ ಮಾತಾಡ್ಲಿ. ಎಲ್ಲ ಗಮನಿಸ್ತಾ ಇದೆ ಹೈಕಮಾಂಡ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.